ಕ್ಷೇತ್ರ ಹೊರತುಪಡಿಸಿದರೆ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಕ್ಷೇತ್ರ ಇದ್ದರೆ ಅದು ಸಾರಿಗೆ ಕ್ಷೇತ್ರ. ಇಂತಹ ಸಾರಿಗೆ ಕ್ಷೇತ್ರದಲ್ಲಿ ಹಗಲು ರಾತ್ರಿ ಅಂಲಾರ್ದೇನೆ, ಚಳಿ ಗಾಳಿ ಮಳೆ ಅಂಲಾರ್ದೇನೆ ರಸ್ತೆಯಲ್ಲಿನೇ ತಮ್ಮ ಜೀವನವನ್ನು ಕಳೆದು ಆಟೋ, ಟ್ಯಾಕ್ಸಿ, ಲಾರಿ, ಮ್ಯಾಕ್ಸಿ ಕ್ಯಾಬು, ಇನ್ನೊಂದು ಮತ್ತೊಂದು ಗಾಡಿಗಳನ್ನು ಚಲಾಯಿಸಿ ಆ ಗಾಡಿಗಳು ರಿಪೇರಿ ಅಂತ ಬಂದಾಗ ನಮ್ಮ ಇವತ್ತು ಎಲೆಕ್ಟ್ರಿಷಿಯನ್ನು ಮತ್ತು ಮೆಕ್ಯಾನಿಕ್ಗಳು ಕೂಡ ಈ ಹೋರಾಟದಲ್ಲಿದ್ದಾರೆ. ಆ ಗಾಡಿಗಳನ್ನು ರಿಪೇರಿ ಮಾಡೋದ್ರ ಮುಖಾಂತರ, ಆ ರಿಪೇರಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಆಟೋಮೊಬೈಲ್ಸ್ನಲ್ಲಿ ಇರ್ತಕ್ಕಂಥ ಸ್ಪೇರ್ ಪಾರ್ಟ್ಸ್ಗಳನ್ನು ಖರೀದಿ ಮಾಡೋದ್ರ ಮುಖಾಂತರ ಇಷ್ಟು ಸಾಲದು ಅಂತಾನೆ ಕೇಂದ್ರ ಸರ್ಕಾರದ ಎಣಕ್ಕೆ ಕಲ್ಲು ಹೊಡೆದಂಗ ಮತ್ತೆ ತೆರಿಗೆಯನ್ನ ಕಟ್ತಾ ಇದೀವಿ. ಹಿಂದೆ ಏನು ಸೆಸ್ಸು ಟ್ಯಾಕ್ಸ್ ಅಂತ ಕಲೆಕ್ಟ್ ಮಾಡ್ತಾ ಇದ್ರು, ಅದು ಸಾಲದಂತ ಕೇಂದ್ರ ಸರ್ಕಾರ ಕೋವಿಡ್ಗಿನ ಮುಂಚೆ ಪೆಟ್ರೋಲ್ ಡೀಸೆಲ್ನ ಕಚ್ಚಾ ತೈಲ ಬರ್ತದೆ, ಆ ಕಚ್ಚಾ ತೈಲದ ಮೇಲೆ ತೀವ್ರ ಬೆಲೆ ಕುಸಿತ ಆದಂಥ ಸಂದರ್ಭದಲ್ಲಿ ಕೂಡ ಅದರ ಲಾಭವನ್ನ ಸಾರಿಗೆ ರಂಗದ ಕಾರ್ಮಿಕರಿಗೆ ತೊಗೊಳ್ಲಿಕ್ಕೆ ಬಿಡಲಿಲ್ಲ. ಕೇಂದ್ರದಲ್ಲಿರ್ತಕ್ಕಂಥ ಬಿಜೆಪಿ ಸರ್ಕಾರ ಏನ್ ಮಾಡಿತು ಅಂದ್ರೆ, ಬೆಲೆ ಏರಿಕೆ, ಬೆಲೆ ಕಡಿಮೆ ಆದ್ರೂ ಕೂಡ ತೆರಿಗೆಯನ್ನ ಜಾಸ್ತಿ ಮಾಡಿದ್ರು. ಸ್ಪೆಷಲ್ ಚೆಸ್ ಅಂತ ಹಾಕಿದ್ರು. ಪೆಟ್ರೋಲ್ ಮೇಲೆ 16 ರೂಪಾಯಿ, ಡೀಸೆಲ್ ಮೇಲೆ 16 ರೂಪಾಯಿ ಸ್ಪೆಷಲ್ ಚೆಸ್ ಅಂತ ಹಾಕಿ ಆ ಹಣವನ್ನು ಇವತ್ತು ಯಾರಿಗೂ ಗೊತ್ತಿಲ್ಲಾರ್ದಂಗೆ ನುಂಗು ಕುಂತಿದ್ದಾರೆ. ಮತ್ತೆ ನಮ್ಮ ಭಾರತದ ಸಾಲ 150 ಲಕ್ಷ ಕೋಟಿ ರೂಪಾಯಿ ಇವತ್ತು ಬೆಳೆದಿದೆ. ಸ್ವಾಮಿ, ಇಷ್ಟೆಲ್ಲ ಲಕ್ಷಾಂತರ ಕೋಟಿ ರೂಪಾಯಿ ಇವತ್ತು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕೊಡ್ತಾ ಇದೀವಿ. ಇದು ನಾವು ಹೇಳ್ತಕ್ಕಂಥ ಮಾತಲ್ಲ. ಹಿಂದೆ 2019ರಲ್ಲಿ ಒಂದು ಮೋಟರ್ ವಾಹನ ಕಾಯ್ದೆ ತಿದ್ದುಪಡಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವತ್ತಿನ ರಾಜ್ಯ ಸರ್ಕಾರ, ಬಿಜೆಪಿ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಯಡಿಯೂರಪ್ಪನವರು ಮಾತಾಡ್ತಾರೆ, ರಾಜ್ಯದಲ್ಲಿ ಆಟೋ, ಟ್ಯಾಕ್ಸಿ, ಲಾರಿ, ಬಸ್ಸು ಎಲ್ಲ ಬಂದಾಗಿದ್ದಾವೆ. ಒಂದು ದಿನಕ್ಕೆ ನಮ್ಮ ರಾಜ್ಯ ಸರ್ಕಾರಕ್ಕೆ 20,000 ಕೋಟಿ ರೂಪಾಯಿ ತೆರಿಗೆ ಲಾಸ್ ಆಗಿದೆ ಅಂತ. ಸ್ವಾಮಿ, ಇದು ನಿಮ್ಮ ರಾಜ್ಯ ಸರ್ಕಾರದ ಲಾಸ್ ಅಲ್ಲ, ಇದು ನಮ್ಮ ತೆರಿಗೆ ಹಣ. ನಮ್ಮ ತೆರಿಗೆ ಹಣ ನಮಗೆ ಖರ್ಚು ಮಾಡ್ರಿ ಅಂತೇಳಿ ಇವತ್ತು ಕಲ್ಯಾಣಿ ಮಂಡಳಿ ಮುಖಾಂತರ ಖರ್ಚು ಮಾಡ್ರಿ ಅಂತೇಳಿ ಕೇಳಲಿಕ್ಕೆ ಇವತ್ತು ಬಂದಿದ್ದೀವಿ. ನೀವು ಯಾರು ಕೂಡ ನಿಮ್ಮ ಬೊಕ್ಕಸದಿಂದ ಅಥವಾ ನಿಮ್ಮ ಹಣ ಕೊಡಬೇಕು ಅಂತ ನಾವು ಕೇಳ್ತಾ ಇಲ್ಲ. ನಾವೇನು ಇವತ್ತು ವಾರದ ಬಿಡಿ ಬ್ಯಾಗ್ಗಳಂತ ನಾವು ಬಳಸ್ತೀವಿ, ಅದ್ರ ಮೇಲೆ ತೆರಿಗೆ ಬರ್ತಾ ಇದೆ. ನಮ್ಮ ಗಾಡಿಗೆ ಇನ್ಸೂರೆನ್ಸ್ ಅಂತ ಕಟ್ತೀವಿ, ಅದ್ರ ಮೇಲೆ ತೆರಿಗೆ ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ತೆರಿಗೆ ಬರ್ತಾ ಇದೆ. ಅದ್ರಲ್ಲಿ ಬರ್ತಕ್ಕಂಥ ಹಣವನ್ನು ನಮಗೆ ಮೀಸಲಿಡ್ರಿ ಅಂತೇಳಿ ಇವತ್ತು ಕೇಳಲಿಕ್ಕೆ ಬಂದಿದ್ದೀವಿ. ಸ್ವಾಮಿ, ಇವತ್ತು ರಾಜ್ಯ ಸರ್ಕಾರ ಹೆಂಗಿದೆ ಅಂತಂದ್ರೆ, ಒಂದು ಕಡೆ ಕುಂಡು ಚುಡ್ತದೆ, ಇನ್ನೊಂದು ಕಡೆ ತೊಟ್ಲ ತೂಗ್ತದೆ. ಕಲ್ಯಾಣ ಮಂಡಳಿ ಯೋಜನೆ ಜಾರಿ ಮಾಡಿವಿ ಅಂತೇಳಿ ಕಳೆದ ವಾರ ನೋಟಿಫಿಕೇಶನ್ ಕಾಪಿಯನ್ನು ಕೊಡ್ತಾರೆ. ಇನ್ನೊಂದು ಕಡೆ ನೀವು HSRP ನಂಬರ್ ಪ್ಲೇಟ್ ಹಾಕ್ರಿ ಅಂತೇಳಿ ಕೇಂದ್ರ ಸರ್ಕಾರ ಹೇಳಿದೆ, ನೀವು ಹಾಕ್ರಿ ಅಂತ ರಾಜ್ಯ ಸರ್ಕಾರ ಹೇಳುತ್ತೆ. ನಾವೇನಂತೀವಿ, ಕಾಂಗ್ರೆಸ್ ಬಿಜೆಪಿ ವಿರೋಧ ಪಕ್ಷಗಳಪ್ಪ, ಇವ್ರು ಜಗಳ ಆಡ್ತಾರೆ, ಏನೋ ಯಾರಾದ್ರೂ ಒಬ್ರು ಒಳ್ಳೇದು ಮಾಡ್ತಾರೆ ಅಂತ ಇವ್ರು ಏನಕ್ಕೆ ಓಟ್ ಹಾಕಿದ್ವಿ. ಇವತ್ತು ಕೇಂದ್ರದ ಬಿಜೆಪಿ ಸರ್ಕಾರ ಆದೇಶ ಮಾಡಿದಂಥ ಗುಜರಿ ಪಾಲಿಸಿಯನ್ನ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಇವತ್ತು ಆ ಗುಜರಿ ಪಾಲಿಸಿಗೆ ಜಾಗ ಕೊಡ್ತಾ ಇದೆ. ನೀವು ವಾಹನ ಗುಜರಿ ಹಾಕಿದ್ರೆ ತಂದಿಲ್ಲ ಹಾಕ್ರಿ ಅಂತ. ಎರಡೂ ಕೂಡ ಕಾಂಗ್ರೆಸ್ ಮತ್ತು ಬಿಜೆಪಿ ಸರ್ಕಾರಗಳು ಕೂಡ ಒಂದೇ ನಾಣ್ಯದ ಎರಡು ಮುಖಗಳಿದ್ದಂತೆ ಇವು. ನಾವು ಸುಮ್ಮನೆ ಹೊರಗಡೆ ಬರ್ದಾಡ್ತೀವಿ, ನಾನು ಬಿಜೆಪಿ, ನಾನು ಕಾಂಗ್ರೆಸ್, ನಮ್ಮ ಸಿದ್ದರಾಮಯ್ಯ, ನಮ್ಮ ಯಡಿಯೂರಪ್ಪ ಅಂತ. ಸ್ವಾಮಿ, ಇವ್ರು ಯಾರು ಕೂಡ ನಮ್ಮ ಪರವಾಗಿಲ್ಲ. ಡೆಲ್ಲಿಯಲ್ಲಿ ಆಮ್ ಆದ್ಮಿ ಪಕ್ಷ ಅಂತ ಒಂದಿದೆ. ಆ ಪಕ್ಷದ ಆಡಳಿತ ಇರ್ತಕ್ಕಂಥ ರಾಜ್ಯದಲ್ಲಿ ಇವತ್ತನ್ನ ಟ್ಯಾಕ್ಸಿ ಡ್ರೈವರ್ಗಳಿಗೆ, ಲಾರಿ ಚಾಲಕರಿಗೆ ಹೊಸ ಸಮಸ್ಯೆ ಒಂದು ಬಂದಿದೆ. ಏನಪ್ಪಾ ಅಂದ್ರೆ, ವೆಹಿಕಲ್ ಟ್ರ್ಯಾಕಿಂಗ್ ಡಿವೈಸ್ ಅನ್ನು ಅಳವಡಿಸಬೇಕು, ಪ್ಯಾನಿಕ್ ಬಟನ್ ಅನ್ನು ಅಳವಡಿಸಬೇಕು ಅಂತ. ಈ ವೆಹಿಕಲ್ ಟ್ರ್ಯಾಕಿಂಗ್ ಡಿವೈಸ್ ಮತ್ತು ಪ್ಯಾನಿಕ್ ಬಟನ್ ಅಳವಡಿಸತಕ್ಕಂಥ ಸಂದರ್ಭದಲ್ಲಿ ಡೆಲ್ಲಿಯಲ್ಲಿರ್ತಕ್ಕಂಥ ಆಮ್ ಆದ್ಮಿ ಸರ್ಕಾರ 12,000 ಕೋಟಿ ರೂಪಾಯಿ ಹಗರಣ, 1,200 ಕೋಟಿ ರೂಪಾಯಿ ಹಗರಣ ಮಾಡಿದೆ ಅಂತೇಳಿ.
ಇವತ್ತು ನಮ್ಮ ರಾಜ್ಯದಲ್ಲಿ ಅದೇ ಹಗರಣ ಆದಂಥ ಕಂಪ್ನಿಗಳನ್ನು ಕರ್ಕೊಂಬಂದು 12 ಕಂಪ್ನಿಗೆ ಇವತ್ತು ರಾಜ್ಯ ಸರ್ಕಾರ ಮಾನ್ಯ ರಾಮಲಿಂಗಾರೆಡ್ಡಿ ಅವರ ಸಾರಿಗೆ ಇಲಾಖೆ ಇವತ್ತು ಮತ್ತೆ ಪರ್ಮಿಷನ್ ಕೊಟ್ಟಿದೆ. ಮತ್ತೆ ನೀವು ಅದೇ ಒಂದು ಪ್ಯಾನಿಕ್ ಬಟನ್ GPS ಕುಂದಿಸ್ಬೇಕು ಅಂತ ನೋಡಿ. ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಅಂತ ನಮ್ಮ ಹಿರಿಯರು ಹೇಳ್ತಿದ್ರಲ್ಲ, ಇವತ್ತು ಆ ಮಾತು ಸತ್ಯ ಆಗಿದೆ. ಏನಪ್ಪ ಅಂತ ಹೇಳಿದ್ರೆ, ಯಾವ ನಿರ್ಭಯ ಪ್ರಕರಣ ನಡೀತು ಡೆಲ್ಲಿಯಲ್ಲಿ, ಅಂತಹ ಪ್ರಕರಣಗಳು ದೇಶದ ಇನ್ನೊಂದು ಮೂಲೆಯಲ್ಲಿ ನಡೀಬಾರ್ದು. ಆ ಕಾರಣಕ್ಕೆ ಪ್ಯಾನಿಕ್ ಬಟನ್ GPS ಬೇಕು ಅಂತೇಳಿ ಆದೇಶ ಮಾಡಿದಂತ ಆದೇಶ ಪತ್ರ ನಮ್ಮ ಹತ್ರ ಇದೆ. ನಿರ್ಭಯ ಪ್ರಕರಣ ನಡೆದಿದ್ದು ಒಂದು ಬಸ್ನಲ್ಲಿ. ಆದರೆ ಈ ಕೆಂಪು ಬಸ್ಗಳಿಗೆ ಪ್ಯಾನಿಕ್ ಬಟನ್ ಅವಶ್ಯಕತೆ ಇಲ್ಲ, ಎಕ್ಸಾಮ್ಷನ್ ಕೊಡ್ರಿ ಅಂತೇಳಿ ಇದೇ ಮಿನಿಸ್ಟ್ರು ಲೆಟರ್ನ ಕೊಡ್ತಾನೆ RTOಗೆ. ಅವರಿಗೆ FC ಮಾಡಿಕೊಡ್ತಾರೆ, ರಿಜಿಸ್ಟ್ರೇಷನ್ ಮಾಡಿಕೊಡ್ತಾರೆ. ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಡ್ಡಾಡ್ತಕ್ಕಂಥ ನ್ಯಾಷನಲ್ ಪರ್ಮಿಟ್ಗಳಿಗೆ ಅವ್ರ ಸಂಘ ದೊಡ್ಡದಿದೆ, ಮಾಲೀಕರ ಸಂಘ. ಹಂಗಾಗಿ ಅವ್ರ ಸಂಘಕ್ಕೆ ಒಂದು ಆ ಲಾರಿಗಳಿಗೆ ಅವಶ್ಯಕತೆ ಇಲ್ಲಂತೆ. ಆದರೆ ನಮ್ಮ ಟ್ಯಾಕ್ಸಿ ಮ್ಯಾಕ್ಸಿ ಕ್ಯಾಬ್ಗಳಿಗೆ ಕಂಪಲ್ಸರಿ ಅಳವಡಿಸ್ಬೇಕು, ಇಲ್ಲ ನಿಮ್ಮ ಗಾಡಿ FC ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಸ್ವಾಮಿ, ನಿಮ್ಮ ಈ ರೀತಿಯ ಮಲತಾಯಿ ಧೋರಣೆಗೆ ಒಂದು ನಾವು ಕುಂದಿರಿಸ್ಬೇಕು ಅಂತ ಹೋದ್ವಿ. ಆದರೆ ನಿಮ್ಮ ರಾಜ್ಯ ಸರ್ಕಾರ ಕ್ಯಾಂಡಿಡೇಟ್ 7,599 ರೂಪಾಯಿ ರೇಟ್ ಫಿಕ್ಸ್ ಮಾಡಿದೆ. ನಾವೆಲ್ಲ ಫಿಕ್ಸ್ ಮಾಡಿರ್ತಕ್ಕಂಥದ್ದು ಯಾರೋ ನಮ್ಮ ಟ್ಯಾಕ್ಸಿ ಚಾಲಕರಲ್ಲ, ನಿಮ್ಮ ರಾಜ್ಯ ಸರ್ಕಾರದ ಸಾರಿಗೆ ಇಲಾಖೆಯ ಮಂತ್ರಿಗಳು, ಸಾರಿಗೆ ಇಲಾಖೆಯ ಕಾರ್ಯದರ್ಶಿಗಳು, ಸಾರಿಗೆ ಇಲಾಖೆ ಆಯುಕ್ತರು ಕೂತ್ಕೊಂಡು ಫಿಕ್ಸ್ ಮಾಡಿದ್ದಾರೆ ಆ ಕಂಪ್ನಿಗಳ ಜೊತೆ. ನಮ್ಮನ್ನೆಲ್ಲಿ ಕೂಡ ಮಾತುಕತೆ ಕರಲಿಲ್ಲ. ಆಯ್ತು, ನೀವು ಫಿಕ್ಸ್ ಮಾಡಿದಂಥ ಅಮೌಂಟ್ ಏನಾದರೂ ಇಲ್ಲಿ ಏನಾದರೂ ಮಾರಾಟ ಆಗ್ತಾ ಇದೆ ಅಂದರೆ 14,000, 15,000, 16,000, 18,000 ರೂಪಾಯಿಗೆ ಇವತ್ತು GPS ಪ್ಯಾನಿಕ್ ಬಟನ್ ಫಿಟ್ ಮಾಡ್ತಾ ಇದ್ದಾರೆ. ಹೊಸಪೇಟೆ ಅಲ್ಲ, ಇಡೀ ರಾಜ್ಯದಲ್ಲಿ ಎಲ್ಲ ತಾಲೂಕಿನಲ್ಲಿ ಇದೇ ನಡೀತಾ ಇದೆ. ಸ್ವಾಮಿ, ಇಷ್ಟು ಸಾಲದಂತ ಕೇಂದ್ರ ಮಂತ್ರಿಗಳು ಮಾತಾಡಿದಂಥ ಒಂದು ವಿಡಿಯೋ ಹರಿದಾಡ್ತಿದೆ ನಮ್ಮೆಲ್ಲರ ಮೊಬೈಲ್ಗಳಲ್ಲಿ. ಯಾರು ನಿತಿನ್ ಗಡ್ಕರಿ ಏನ್ ಹೇಳ್ತಾನ ಮಂಚ,